झी मराठी, चर्चाही होणारच. रायबाग विधानसभा मतदारसंघातील एकही गाव शासकीय सुविधा आणि मूलभूत विकास कामांपासून वंचित राहणार नाही. राज्याचे सार्वजनिक बांधकाम मंत्री सतीश जारकिहोळी यांच्या नेतृत्वाखाली प्रत्येक गावात रस्ते, पायाभूत सुविधा आणि विकास कामांना प्राधान्य दिलं जात असून नागरिकांच्या अपेक्षा पूर्ण करण्यासाठी शासन कटिबद्ध असल्याचं प्रतिपादन चिकोडी लोकसभा मतदारसंघाच्या खासदार प्रियांका जारकिहोळी यांनी केलं. रायबाग तालुक्यातील नसलापूर इथं सार्वजनिक बांधकाम विभागाच्या अनुसूचित जाती उपयोजना व अनुसूचित जमाती उपयोजना अंतर्गत सुमारे 70 लाख रुपयांच्या निधीतून रस्ता व पेवर ब्लॉक बसवण्याच्या कामाचा शुभारंभ खासदार जारकिहोळी यांच्या हस्ते झाला. त्यावेळी ते बोलत होत्या. ते म्हणाले, ग्रामीण भागाचा सर्वांगीण विकास साधण्यासाठी दर्जेदार रस्ते, मूलभूत सुविधा उपलब्ध करून देणं आवश्यक आहे. शासनाच्या विविध योजनांमधून विकास कामांना गती देण्यात येत असून प्रत्येक गावाचा समतोल विकास करण्यावर भर दिला जातोय. यावेळी कर्नाटक प्रदेश काँग्रेसचे सरचिटणीस महावीर मोहिते, गोमटेश शिक्षण संस्थेचे अध्यक्ष डॉक्टर एन ए मगधूम, अर्जुन नाईकवडी, दिलीप जमादार, खाजी मुल्ला, महिला काँग्रेस अध्यक्ष निर्मला पाटील, अब्दुल तांबट, सत्तार मुल्ला, मजीब सय्यद, शिव पाटील, अजित पाटील, अण्णाप्पा समाजे, रवींद्र मगदूम, गोटू पाटील, ज्योती कंपट्टी, मारुती नाईक, सिद्धू बंडगर यांच्यासह काँग्रेसचे पदाधिकारी, कार्यकर्ते, ग्रामस्थ मान्यवर उपस्थित होते. सिमारेटसाठी इंगळीहून राजू कोळी. ಆದಮೇಲೆ ಈ ಸಣ್ಣ ನಸಲಾಪುರ ಗ್ರಾಮದಲ್ಲಿ 1 ವರ್ಷದ ಒಳಗೆ 2 ಕೋಟಿ ಅನುದಾನವನ್ನು ಕೊಟ್ಟಿದ್ದರು. ಇದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಜಗತ್ತನ್ನ ಬೆಳಗುವ ಸೂರ್ಯ ಮತ್ತು ಚಂದ್ರ ಹೆಂಗ ಇದಾವೆ ಶಾಶ್ವತವಾಗಿ, ಹಂಗೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಕುಟುಂಬದವರು ಈ ಭಾಗದ ಎಲ್ಲ ಜನರು ಸುದೃಢವಾಗಿ ಬದುಕಬೇಕು, ಎಲ್ಲ ಸುವ್ಯವಸ್ಥೆಯನ್ನು ಪಡಿಬೇಕು ಅಂತ ಉದ್ದೇಶದಿಂದ ಪ್ರಿಯಾಂಕಾ ಜಾರಕಿಹೊಳಿ ಆಗ್ಬೋದು, ರಾಹುಲ್ ಅಣ್ಣ ಜಾರಕಿಹೊಳಿ ಅವರದು, ಇವರನ್ನೆಲ್ಲರನ್ನು ಜನಸೇವೆಗೆ ತಮ್ಮ ಕಾರ್ಯವನ್ನು ನಿರ್ವಹಿಸಿದಾರಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೇನೆ. ನಾಯಕ ತೋಟದ ಜನರು ಎಂಪಿ ಚುನಾವಣೆಯಲ್ಲಿ ಏನು ತಮ್ಮ ಮತವನ್ನು ಕೊಟ್ಟಿದ್ದಾರೆ ಅದನ್ನು ನೆನಪಿಟ್ಟುಕೊಂಡು ಪ್ರಿಯಾಂಕಾ ಜಾರಕಿಹೊಳಿ ಅವರು ನನ್ನ ಸೋದರರು, ನನ್ನ ಸೋದರಿಯರು ಮನೆಯಿಂದ ಹೊರಗೆ ಹೆಜ್ಜೆ ಇಡಬೇಕಾದ್ರೆ ರಾಡಿಯಲ್ಲಿ ಇರಬಾರ್ದು, ಬೆಡ್ ಮೇಲೆ ಇಡಬೇಕು, ಅವರ ಕಾಲ್ ರಾಡಿ ಬರೋ ವಿಷಯದಿಂದ 70 ಲಕ್ಷ ಅನುದಾನವನ್ನು ಕೊಟ್ಟಿದ್ದರು. ಇದು ಮರೆಯಲಾರದಂತಹ ವಿಷಯ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೇನೆ. ಆದ್ರೆ ಎಸ್ಟಿ ಸಮಾಜದ ಕಡುಬಡು ವಿದ್ಯಾರ್ಥಿಯನ್ನು ಊದಿ ತಮ್ಮ ಜೀವನದಲ್ಲಿ ಸದುಪಯೋಗ ಮಾಡ್ಕೋಬೇಕಂತ ಉದ್ದೇಶದಿಂದ ದಿಲೀಪಣ್ಣ ಜಮಾದಾರ್ ಮತ್ತು ಮುಜೀಬಣ್ಣ ಸೈಯದ್ ಮಾವೀರಣ್ಣ ಮತ್ತು ಶಿವಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಯಬಾಗ್ ತಾಲೂಕಿನ ನಸಲಾಪುರ ಗ್ರಾಮದ ನಾಯ್ಕ ಮತ್ತು ಚಿಗರೆ ತೋಟದಲ್ಲಿ ಪರಿಶಿಷ್ಟ ಪಂಗಡದ ಜನಾಂಗದಿಂದ ಸದರಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕುಡಿಯುವ ನೀರಿಗಾಗಿ ತುಂಬಾ ತೊಂದರೆಯಾಗುವುದರಿಂದ ನಾಯ್ಕ ಮತ್ತು ಚಿಗರೆ ತೋಟದಲ್ಲಿ ಒಂದು ಹೊಸ ನಿರಂತರ ಜ್ಯೋತಿ, ಹೊಸ ವಿದ್ಯುತ್ ಲೈನ್ ಹಾಗೂ ಪರಿವರ್ತನವನ್ನು ಟಿಸಿ ಅಳವಡಿಸಲು ತಮ್ಮಲ್ಲಿ ಕೋರಲಾಗಿದೆ. ಅದಕ್ಕೆ ಎಂಪಿ ಮೇಡಮ್ ಅವರು ಎಂಡಿ ಸರ್ ಅವರಿಗೆ ಫೋನ್ ಮುಖಾಂತರ ಹೇಳಿ ಈ ಕಾರ್ಯವನ್ನು ಬೇಗವಾಗಿ ನಿರ್ವಹಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಗದೂಮ್ ಸರ್ ಹೇಳಿದಂಗೆ ಚಿಕ್ಕ ವಯಸ್ಸಲ್ಲಿ ನಮಗೂ ಕೂಡ ಅವಕಾಶ ಸಿಗೋದು ಯಾರಿಗೂ ಅಷ್ಟು ಸಿಗಲ್ಲ. ಬೇಕಾದ್ರೂ ಭಾಳ ಪ್ರಯತ್ನ ಮಾಡ್ತಿರ್ತಾರೆ, ಸಿಗಲ್ಲ. ಅದು ತಂದೆಯವರು ಮಾಡಿದ ಕೆಲಸ ಅಂತ ಹೇಳ್ಬೋದು. ಮಾಡಿದ ನಾವೆಲ್ಲರೂ ಆಶೀರ್ವಾದ ಕೊಟ್ಟಂತ ನಮಗ್ ಬಂದಿದೆ ಅಂತ ನಾನು ತಿಳ್ಕೊತೀನಿ. ಹಾಗಾಗಿ ನಮಗೂ ಕೂಡ ಅಷ್ಟು ಉತ್ಸಾಹದಿಂದ ಹೊಸ ಕಲಿಯೋದಕ್ಕೆ ಹೇಗೆ ಗೌರ್ಮೆಂಟ್ ವರ್ಕ್ ಹೆಂಗಾಗುತ್ತೆ, ನಮಗೂ ಇದೆಲ್ಲ ಮೊದಲು ಗೊತ್ತಿಲ್ಲ. ನಾವು ಬರೀ ಅವ್ರ ಕ್ಷೇತ್ರಕ್ಕೆ ಎಂಪ್ಲಾಯ್ಮೆಂಟ್ಗೆ ಹೋಗಿ ಪೂಜೆ ಮಾಡಿ ನಾವು ಬರ್ತಿದ್ವಿ. ಬಟ್ ಈಗ 2 ಲಕ್ಷ ಮತಕ್ಷೇತ್ರ ಬರ್ತಾವ ನಮ್ಗೆ. ಸೊ ಹಾಗಾಗಿ ಹೊಸದೊಂದು ಕಲಿಯಕ್ಕಿರುತ್ತೆ, ಮತ್ತೆ ಜನರ ಸಮಸ್ಯೆಗಳೇ ತಿಳ್ಕೊಲಿಕ್ಕೆ, ಅದನ್ನ ಹೆಂಗೆ ಸೊಲ್ಯೂಷನ್ ಹೆಂಗ್ ಹುಡುಕ್ಬೇಕು, ಸೊ ಅದನ್ನೆಲ್ಲ ಕಲಿಲಿಕ್ಕೆ ನಮಗೂ ಒಂದು ಅವಕಾಶ ಇತ್ತು. ಹಾಗೇನೆ ದೇಶ ನಡೆಸುವಂತ ಹೇಗೆ ಈ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅದನ್ನೂ ಕೂಡ ಕಲಿಲಿಕ್ಕೆ ನಮ್ಗೆ ಅವಕಾಶ. ಸೊ ಹಾಗಾಗಿ ಒಂದು ಚಿಕ್ಕ ಅಳಿಲು ಸೇವೆ ನಾವು ಕೂಡ ನಮ್ಮ ದೇಶಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ನಾವು ಕೂಡ ಮಾಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟಿದೆ. ಇದೇ ದೊಡ್ಡದಂತ ನಾವು ಹಾಗೆ ಕುತ್ಕೋಬಾರ್ದು. ಇನ್ನೂ ಸಾಕಷ್ಟು, ಇನ್ನೂ 2.5 ಇನ್ನೂ ಅರ್ಧ ಅವಧಿ ಇದೆ ನಮ್ದು. ಸೊ ಹಾಗಾಗಿ ಸಾಕಷ್ಟು ಮಾಡುವಂತ ಕೆಲಸ ಇದೆ, ನಮಗೂ ಕೂಡ ವಿಚಾರಗಳು ಕೂಡ ಇದೆ. ಸೊ ಅದನ್ನ ಹಂತವಾಗಿ ನಾನು ಹೇಳ್ದಂಗೆ ಅದನ್ನು ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಇದೇ ರೀತಿ ತಾವೆಲ್ಲರ ಪ್ರೋತ್ಸಾಹ ಮೇಲಿರಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಯಾಗಿ ಮಾಡಿದ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ ಅನ್ಸುತ್ತೆ. ಸೊ ಹಾಗಾಗಿ ಇದೇ ರೀತಿ ತಮ್ಮ ಗ್ರಾಮಕ್ಕೆ ಏನಾದರೂ ಈಗಾಗಲೇ
ಮನವಿ ಪತ್ರ ಕೊಟ್ಟಿದ್ದೀರ, ಅದನ್ನೇ ನಾವು ಬೇಗನೆ ನಮ್ಮ ಫಂಡ್ ಅಥವಾ PWD ಫಂಡ್ ಅಥವಾ ಸ್ಟೇಟ್ ಫಂಡ್ ಅಂತ ಕೊಡುವಂತ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಯಾಕಂದ್ರೆ ಸಾಕಷ್ಟು ಮಳೆಗಾಲ ಅಂತಂದ್ರೆ ಇಂಥ ಕಾರ್ಯಕ್ರಮ ನಮಗೆ ಏನು ಮದುವೆ ಸಮಾರಂಭಗಳು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕಾಗಿ ತಂದೆಯವರು ಹೇಳ್ತಾರೆ, ಯಾವುದೇ ಕಾರಣಕ್ಕಾಗಿ ಇಂಥ ಕೆಲಸ ಕಾರ್ಯಗಳು ಬೇಗ ಆಗಬೇಕು, ಆದಷ್ಟು ಬೇಗನೆ ನಮ್ಮ ಸಿಸ್ಟಮ್ ನಮ್ಮ ಆಫೀಸಿಂದ ಫಂಡ್ಸ್ ಬಿಡುವಂತ ಕಾರ್ಯ ಮಾಡ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮಗೆ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇದೇ ಪ್ರೀತಿ ಇದೇ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳುತ್ತಾ, ಇವತ್ತೆಲ್ಲರೂ ಕೂಡ ತಾವು ಬಂದು ಯಶಸ್ವಿ ಮಾಡಿದ್ದೀವಿ ಕಾರ್ಯಕ್ರಮನೇ. ಹಾಗಾಗಿ ತಮಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ಧನ್ಯವಾದ. ಇವತ್ತು ನಸ್ಲಾಪುರ ಗ್ರಾಮದಲ್ಲಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಂದು ಲೋಕಸಭಾ ಫಂಡದಲ್ಲಿ ನಸ್ಲಾಪುರದಲ್ಲಿ 70 ಲಕ್ಷಗಳ ಒಂದು ಕಾರ್ಯವನ್ನು ಇವತ್ತು ಪೂಜೆಯನ್ನು ಮಾಡಲಾಯಿತು. ಅದರಂತರ ಇವತ್ತು ಇಡೀ ದಿವಸ ರಾಯಬಾಗ್ ತಾಲೂಕದಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಸಾಕಷ್ಟು ವಿಷಯಗಳ ಕೆಲಸಗಳಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಿದರು. ಈ ಒಂದು ವಿಶೇಷ ಈ ಸಂದರ್ಭದಲ್ಲಿ ಹೇಳಬೇಕಂತಂದರೆ ಮುಂಚೆಗಿಂತ ಈ ಸಲ ನಮ್ಮ ಪಾರ್ಲಿಮೆಂಟ್ ಸದಸ್ಯರೇನಿದ್ದಾರಲ್ಲ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ವಯಸ್ಸಿನಲ್ಲಿ ಅವರು ಓಡಾಡೋದು ಅವ್ರು ಮಾಡೋದು ನೋಡಿದರೆ ಭಾಳ ಖುಷಿ ಅನಿಸ್ತದೆ. ಈ ಭಾಗದ ಜನರಿಗೆ ಪಾರ್ಲಿಮೆಂಟ್ ಸದಸ್ಯರು ಇಷ್ಟೆಲ್ಲ ಓಡಾಡಿ ಕೆಲಸ ಮಾಡ್ತಾರಪ್ಪ ಅನ್ನೋದನ್ನು ಇವರು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಆ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಕೆಲಸದ ವೈಖರಿ ನೋಡಿದರೆ ಭಾಳ ಖುಷಿ ಆಗ್ತದೆ ಎಲ್ಲರಿಗೆ. ಯಾಕಂತಂದರೆ ಜನರು ಈ ಭಾಗದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಿ PWD ಇರ್ಬೋದು, ಕರ್ನಾಟಕ ಸರ್ಕಾರದ ಗ್ರ್ಯಾಂಟ್ ಯಾವುದೇ ಇರ್ಬೋದು, ಅಥವಾ ಒಳ್ಳೆಯ ಯಾವುದೋ ಡೆವಲಪ್ಮೆಂಟ್ ಕೆಲಸಗಳಿರ್ಬೋದು, ಆಮೇಲೆ MP ಫಂಡಿಂದ ಕೆಲಸಗಳು ಇರ್ಬೋದು, ಅವರಿಬ್ಬರು ಕಡೆಯಿಂದ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಇನ್ನೂ ಸಾಕಷ್ಟು ಕೆಲಸಗಳು ಮಾಡೋಣ ಅಂತ ವಾಗ್ದಾನವೂ ಮಾಡಿದ್ದಾರೆ. ಅವರು ಯಾವ ಥರ ಮಾತಾಡಿರ್ತಾರೆ ಅದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಿ ತೋರಿಸ್ತಕ್ಕಂಥ ಕೆಲಸನ ಸತೀಶಣ್ಣ ಜಾರಕಿಹೊಳಿ ಇವತ್ತು ಮಾಡ್ತಾ ಇದ್ದಾರೆ. ಅದೇ ಜೊತೆ ಅವರ ಸುಪುತ್ರಿಯಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಳ ಒಂದು ಒಳ್ಳೆಯ ರೀತಿಯಿಂದ ಓಡಾಡಿ ಎಲ್ಲ ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಜನರ ತೊಂದರೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರಿಗೆ ಏನು ಬೇಕು ಬೇಡ ಅನ್ನೋ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದು, ಇವೆಲ್ಲ ಅರ್ಥ ಮಾಡಿಕೊಂಡು ಈಗ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೋಡಿದರೆ ಮುಂದಿನ ದಿನಗಳಲ್ಲಿ ಈ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಹುಶಃ ಭಾಳ ಒಂದು ಉತ್ತಮವಾದಂಥ ಸ್ಥಾನಕ್ಕೆ ಹೋಗ್ತಾರೆ ಈ ದೇಶದಲ್ಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ನಮ್ಮ ಭಾಗದಲ್ಲಿ ಎಲ್ಲ ಜನರ ಇವರಲ್ಲಿ ವಿಶೇಷ ಅಂತಂದರೆ ಯಾವುದೇ ಒಂದು ಜಾತಿ ಧರ್ಮ ಬಡವರು ಇದನ್ನು ಅನ್ನೋಂಗಿಲ್ಲ. ಎಲ್ಲ ಬಡಬಗ್ಗರು ಇರಲಿ, ರೈತರಿರಲಿ, ಎಲ್ಲ ಜನಾಂಗದ ಜನರನ್ನು ಒಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ, ಅವರೆಲ್ಲರ ಕೆಲಸಗಳನ್ನ ಒಟ್ಟಿಗೆ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಊರ ವತಿಯಿಂದ, ನಮ್ಮ ತಾಲೂಕು ವತಿಯಿಂದ ಜಾರಕಿಹೊಳಿ ಕುಟುಂಬಕ್ಕೇ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ.